ಹುಡುಗಿಯನ್ನಾರಿಗೂ ಕ್ರಿಯೆಯನ್ನು ತಯಾರಿ ಮಾಡಲು ಈ ಒಂದು ಚಂದ್ರಬಂಡ ಗ್ರಾಮದಲ್ಲಿ ನಾವು ವಾರ್ಷಿಕ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ವಾರ್ಷಿಗೆ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ತಾಲೂಕು ಶ್ರೀ ತಿಮ್ಮಪ್ಪನ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮತ್ತೆ ಎಲ್ಲ ಸದಸ್ಯರು ಮತ್ತು ಎಲ್ಲ ಸಾರ್ವಜನಿಕರು ಸಿಬ್ಬಂದಿ ವರ್ಗದಿಂದ ಈಗ ಮಾಡಲು ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ವಾರ್ಷಿಕವನ್ನು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲಾ ವಾರ್ಷಿಕಗಳಲ್ಲಿ ನಾವು ಏನೊಂದು ಸಾರ್ವಜನಿಕರ ಕುಂದುಕೊರತೆ ಆಗಿರ್ಬೋದು ಅಥವಾ ಕಾಮಗಾರಿಗಳಾಗಿರ್ಬೋದು ಆ ಒಂದು ವಾರ್ಷಿಕ ಎಲ್ಲ ಕಾಮಗಾರಿ ತಗೊಂಡ ಮೇಲೆ ಆ ಕಾಮಗಾರಿಗಳಲ್ಲಿ ಏನ್ ಮಾಡ್ತೀವಿ ನಾವು ಮತ್ತೆ ದಿನಾಂಕ 7/11/2022 ಪಂಚಾಯತಿ ಆವರಣದಲ್ಲಿ ಬೆಳಿಗ್ಗೆ 9:00 ಒಂದು ಗ್ರಾಮ ಸಭೆ ಇರ್ತೀವಿ. ಅಂತಿಮ ಗ್ರಾಮ ಸಭೆ. ಆ ಗ್ರಾಮ ಸಭೆಯಲ್ಲಿ ವಾರ್ಷಿಕದಲ್ಲಿ ಬರ್ತಕ್ಕಂಥ ಕಾಮಗಾರಿಗಳನ್ನು ಮತ್ತೆ ಯಾವ್ದಾದ್ರು ಬಿಟ್ಟು ಹೋದ ಕಾಮಗಾರಿಗಳನ್ನ ಆ ಒಂದು ದಿನ ಒಂದು ಗ್ರಾಮ ಪಂಚಾಯತಿ ಆವರಣದಲ್ಲಿ ಎಲ್ಲರೂ ಕಾಮಗಾರಿ ಬರ್ಬೋದು. ಆ ಕಾಮಗಾರಿಯನ್ನು ಬರ್ಸಿದ್ಮೇಲೆ ಗ್ರಾಮ ಸಭೆಯ ಎಲ್ಲ ಕಾಮಗಾರಿಗಳನ್ನು ತಗೊಂಡು ಅನುಮೋದನೆ ಮಾಡಿ ತದನಂತರ ಮತ್ತೆ ನಾವು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅನುದಾನ ಬರುತ್ತೆ, ವಾರ್ಷಿಕ ಅನುದಾನ ಉದ್ಯೋಗ ಖಾತ್ರಿ ಯೋಜನೆಗಳು, ಆ ಒಂದು ಅನುದಾನಕ್ಕೆ ತಕ್ಕಂತೆ ಒಂದು ಕ್ರಿಯಾ ಯೋಜನೆ ತಯಾರಿಕೆ ಮಾಡ್ತೀವಿ. ಯಾವ ರೀತಿ ಅಂದ್ರೆ ಗ್ರಾಮವಾರು ವಿಂಗಡಣೆ ಮಾಡ್ತೀವಿ. ಆ ಒಂದು ಅನುದಾನವನ್ನು ಗ್ರಾಮವಾರು ವಿಂಗಡಣೆ ಮಾಡಿ ಆ ಒಂದು ಗ್ರಾಮ ಸಭೆಯಲ್ಲಿ ಅನುಮೋದನೆ ಆದಂತಹ ಕಾಮಗಾರಿಗಳನ್ನು ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡು ತದನಂತರ ನಾವೇನ್ ಮಾಡ್ತೀವಿ, ಒಂದು ಕ್ರಿಯಾ ಯೋಜನೆ ಮಾಡಿ ಅದನ್ನ ತಾಲೂಕು ಪಂಚಾಯತಿ ಕಳಿಸ್ತೀವಿ. ತಾಲೂಕು ಪಂಚಾಯತಿ ಅನುಮೋದನೆ ತಗೊಂಡ ನಂತರ ಮತ್ತೆ ಜಿಲ್ಲಾ ಪಂಚಾಯತಿ ಕಳಿಸ್ತೀವಿ. ಜಿಲ್ಲಾ ಪಂಚಾಯತಿ ಅನುಮೋದನೆ ತಗೊಂಡ ನಂತರ 2026-27ನೇ ಸಾಲಿನಲ್ಲಿ ಏಪ್ರಿಲ್ ತದನಂತರ ಅಂದ್ರೆ ಮಾರ್ಚ್ ಆದ್ಮೇಲೆ ಮುಂದಿನ ವರ್ಷ ಇನ್ನು ಸುಮಾರು 6 ತಿಂಗಳಿದೆ. ಮಾರ್ಚ್ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಅವಾಗ ಆ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತೀವಿ. ಆದ್ರೆ ಈಗ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಈಗ ಹಳೆಯದ್ರಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ನಾವು ಕಾಮಗಾರಿಗಳನ್ನು ಮ್ಯಾನ್ಯುಲ್ ಆಗಿ ಮಾಡಿತಾ ಇದ್ವಿ. ಬಟ್ ಈಗ ಆ ತರ ಇಲ್ಲ. ಈಗ ಏನಪ್ಪಾ ಅಂತಂದ್ರೆ ನಾವು ಆನ್ಲೈನ್ ಅಲ್ಲಿ ಮಾಡಿ ಕಳಿಸ್ಬೇಕು, ಆ ರೀತಿ ಇದೆ. ಅದಕ್ಕಾಗಿ ಯಾರಾದ್ರೂ ತಮ್ಮ ವಾರ್ಡಿನಲ್ಲಾಗಲಿ ಈ ಗ್ರಾಮದಲ್ಲಿ ಯಾರಾದ್ರೂ ಕಾಮಗಾರಿ ಇದ್ರೆ ಕಾಮಗಾರಿ ಬರ್ಬೋದು. ಕಾಮಗಾರಿಗಳು ಯಾವ ರೀತಿಯಪ್ಪ ಅಂತಂದ್ರೆ ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು, ಸಮುದಾಯ ಆಧಾರಿತ ಕಾಮಗಾರಿಗಳಾಗಿರ್ಬೋದು, ಕೂಲಿ ಆಧಾರಿತ ಕಾಮಗಾರಿಗಳಿರ್ಬೋದು. ವೈಯಕ್ತಿಕ ಕಾಮಗಾರಿಗಳಂದ್ರೆ ಹಿಂದು ಗುಂಡಿ ಆಗಿರ್ಬೋದು, ದನದ ಕೊಟ್ಟಿಗೆ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಹಿಂದು ಗುಂಡಿ ಆಗಿರ್ಬೋದು, ಮತ್ತೆ ಹೊಲದಲ್ಲಿ ಬದು ನಿರ್ಮಾಣ ಆಗಿರ್ಬೋದು, ನಮ್ಮ ಹೊಲ ನಮ್ಮ ದಾರಿ ಆಗಿರ್ಬೋದು, ಮತ್ತೆ ಸಮುದಾಯದ ಕಾಮಗಾರಿ ಅಂದ್ರೆ ಸಿಸಿ ರಸ್ತೆ, ಸಿಸಿ ಚರಂಡಿ, ಆಮೇಲೆ ಮರಂ ರೋಡ್ ಆಗಿರ್ಬೋದು, ಮೆಂಟೇನ್ ರಸ್ತೆ ಆಗಿರ್ಬೋದು, ಆಮೇಲೆ ಶಾಲಾ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು, ಭೋಜನಾಲಯ ಆಗಿರ್ಬೋದು, ಅಡಿಗೆ ಮನೆ ಆಗಿರ್ಬೋದು, ಮತ್ತೆ ಶಾಲೆಗೆ ಬಾಲಕಿಯರ ಶೌಚಾಲಯ ಆಗಿರ್ಬೋದು, ಆಮೇಲೆ ಶಾಲೆಗೆ ಮಳೆ ನೀರು ಕುಡಿಲಾಗಿರ್ಬೋದು. ಸಂಬಂಧಪಟ್ಟಪ್ಪ ಅಂತಂದ್ರೆ ಕೆರೆ ಉಳಿಸುವ ಕಾಮಗಾರಿ ಆಗಿರ್ಬೋದು, ನಾಲಾ ಉಳಿಸೋದಾಗಿರ್ಬೋದು, ಹೊಲದಲ್ಲಿ ಬದು ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಅದಾದ್ಮೇಲೆ ಮತ್ತೆ ನಮ್ಮ ಹೊಲ ನಮ್ಮ ದಾರಿ ಆಗಿರ್ಬೋದು. ಈ ತರ ಮುಗಿದವ. ಇವತ್ತು ಒಂದು ರಾತ್ರಿಗೆ ಯಾವ ಕಾಮಗಾರಿ ಇದನ್ನ ನಾವೇನ್ ಮಾಡ್ತೀವಿ, ನಮ್ಮ ಅನುದಾನದ ಪ್ರಕಾರ 7ನೇ ತಾರೀಕು ಮತ್ತೆ ಗ್ರಾಮ ಸಭೆಯಲ್ಲಿ ಇಟ್ಕೊಳ್ತೀವಿ. ಆ ಅನುದಾನದ ಪ್ರಕಾರ ನಾವು ಒಂದು ಕ್ರಿಯೋಜನೆ ತಯಾರಿಸಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡು ಮತ್ತೆ ಮುಂದಿನ ಹಂತದಲ್ಲಿ ಕಳಿಸ್ತೀವಿ. ಯಾರಾದ್ರೂ ಕಾಮಗಾರಿ ಬರೆಸೋರಿದ್ರೆ ಬರೆಸ್ಬೋದು.